ಕುಮಟಾದ ಪಿಕಪ್ ಸ್ಟ್ಯಾಂಡ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಿಕಪ್ ಸ್ಟ್ಯಾಂಡು. ಇಲ್ಲಿ ಈ ಒಂದು ಗಣೇಶನನ್ನು ನಾವು ನೋಡಲು ಬಂದಾಗ ಈ ಒಂದು ಗಣೇಶ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಧರ್ ನಾಯ್ಕರವರು ಮತ್ತು ಸಮಿತಿಯವರು ಇಲ್ಲಿದ್ದಾರೆ. ಅವರನ್ನು ಒಂದು ಮಾತಾಡಿಸೋಣ. ತಮ್ಮ ಹೆಸರು? ಶ್ರೀಧರ್ ನಾಯ್ಕ್. ತಾವು ಎಷ್ಟು ವರ್ಷದಿಂದ ಇಲ್ಲಿ ಸಮಿತಿ ಅಧ್ಯಕ್ಷರಾಗಿ? ನಾವು ಸಮಿತಿ 2014ರಿಂದ ನಾನು ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಅಂದರೆ ಸಾಧಾರಣ 9 ವರ್ಷ ನೀವು? 9 ವರ್ಷ ಸತತವಾಗಿ ಮಾಡ್ಕೊಂಡು. ಹೌದೌದು. ಕಮಿಟಿ ಅವ್ರು ಚೇಂಜ್ ಆಗ್ತದೆಯೋ ಅಥವಾ ನಾವೇ ಆಗ್ತಿದ್ದೇವೆ. ಈಗ ಇನ್ನು ಕಮಿಟಿ ಚೇಂಜ್ ಆಗಲಿಲ್ಲ. ಇದಕ್ಕಿಂತ ಪೂರ್ವದಲ್ಲಿ ಬೇರೆಯವರು ಮಾಡ್ತಿದ್ರು. ಈ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ಸಾಧಾರಣ ಎಷ್ಟು ವರ್ಷ ಆಯ್ತು? 1978ರಲ್ಲಿ ಪ್ರತಿಷ್ಠೆ ಮಾಡೋದು. 45 ವರ್ಷ ಮುಗಿತು. 46ನೇ ಸ್ಟಾರ್ಟ್. ಈ ಮೂರ್ತಿಯನ್ನು ನೀವು ಎಲ್ಲಿಂದ ತಗೊಂಡ್ಬರ್ತಾ ಇದ್ರಿ? ನಾವು ಮೊದಲೇ ಇಲ್ಲೇ ಮಾಡಿದ್ದು. ಮೊದಲೇ GD ಭಟ್ರು ಮಾಡ್ತಿದ್ರು. ಅದು ಕೆಕ್ಕಾರದಿಂದ ತರ್ತಿದ್ರು. ಅದೊಂದು ಕೆಕ್ಕಾರದಿಂದ ತರೋಕೆ ತ್ರಾಸ ಆಗ್ತದೆ ಅಂದ್ಕೊಂಡು ಇದೇ ಸ್ಟೇಜ್ ಮೇಲೆ ಇಲ್ಲಿ ನೀವು ಮೂರ್ತಿಯನ್ನು ತಯಾರು ಮಾಡ್ತಾರೆ. ಮೂರ್ತಿ ತಯಾರು ಮಾಡುವಂಥವ್ರು ಯಾರು? ಮೊದಲು GD ಭಟ್ರು ಮಾಡ್ತಿದ್ರು. ಈಗ ಭಗವಾನ್ ನಾಯ್ಕ ಅಂದ್ಕೊಂಡು ಮಾಡ್ತಾರೆ. ತುಂಬ ಧನ್ಯವಾದ. ಈ ಮೂರ್ತಿಯನ್ನು ನೀವು ಮಾಡಬೇಕಾದ್ರೆ ಸಾಧಾರಣವಾಗಿ ಈ ಒಂದು ಒಟ್ಟು ನಿಮಗೊಂದು ಎಷ್ಟು ಖರ್ಚು ಬರ್ತದೆ ಇಲ್ಲಿಗೆ? ಮೂರ್ತಿ ಮಾಡೋಕೆ ಒಂದು 25,000 ಖರ್ಚು ಬರ್ತದೆ. ಪೂರಾ ಖರ್ಚು 1.5 ಲಕ್ಷ ರೂಪಾಯಿ. ಇಲ್ಲಿ ಒಂದು 7 ದಿವಸದ ಕಾರ್ಯಕ್ರಮ ನಿಮಗೆ ಒಂದು 1.5 ಲಕ್ಷ ಖರ್ಚು ಬರ್ತದೆ ಅಂತ ಹೇಳುವಂಥ ಬರೀ ಮೂರ್ತಿಗೆ ಒಂದು 25,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ. ತುಂಬ ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ನಾಯ್ಕ ಅಂತ. ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ 1978ರಲ್ಲಿ ಸಂಸ್ಥಾಪನೆ ಆಗಿದ್ದು, ಅಂದರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ವರ್ಷ ಇವತ್ತು. ಈಗ 2023 ಅಂದರೆ 46ನೇ ವರ್ಷಕ್ಕೆ ಪಾದಾರ್ಪಣೆ. ಅದೇ ರೀತಿ ನಾವು ಈಗ ಹೊಸದಾಗಿ ನಮ್ಮದು ಮೊದಲು ಬೇರೆ ಕಮಿಟಿ ಇತ್ತು. ಈಗ ಹೊಸದಾಗಿ ಮಾಡಿದಂಥ ಕಮಿಟಿ. ಈಗ ನಾವು ಒಂದು ಒಕ್ಕಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಅದೇ ರೀತಿ ಭಾಳಷ್ಟು ಏನು ನಮ್ಮದು ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೇವೆ. ಒಳ್ಳೆ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಯುವಕರು ಅಥವಾ ಒಳ್ಳೆ ವಯಸ್ಸಾಗಿರುವವರು. ಆದರೆ ಈಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಿತಿಯಿಂದ ಅನ್ನ ಸಂತರ್ಪಣೆ ಹೇಳುವಂಥದ್ದು ನಡೀತಾ ಇದೆ. ಹೌದು. ಮತ್ತು ಇನ್ನು ವಿಶೇಷವಾದಂಥ ಕಾರ್ಯಕ್ರಮ ಮುಂದೆ ಆಲೋಚನೆ ನೀವು ಈ ಒಂದು ಸಮಿತಿಯಿಂದವ ಮುಂದೆ ಏನು ಮಾಡಬೇಕು ಅಂದರೆ ಈ ಒಂದು ಸ್ಥಳಮಾನದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು. ಆ ಮಹಾಗಣಪತಿ ಅನುಗ್ರಹ ಕೊಟ್ಟರೆ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಲು ನಾವು ನಿರ್ಧರಿಸಿದ್ದೇವೆ. ಯಾಕಂದರೆ ಮುಂದಿನ ದಿನದಲ್ಲಿ ಈಗ ಆಯಿತು, ಇವತ್ತು ನಾಳೆ ವಿಸರ್ಜನೆ ಕಾರ್ಯಕ್ರಮ ಇದೆ. ಮುಂದಿನ ದಿನದಲ್ಲಿ ನಮ್ಗೆ ಮಹಾಗಣಪತಿ ಅನುಗ್ರಹ ಕೊಟ್ಟು ನಾವು ವಿಶೇಷವಾದ ಕಾರ್ಯಕ್ರಮ ಒಂದು ಮಾಡ್ತೇವೆ. ಸಂದರ್ಭದಲ್ಲಿ ನಿಮಗೆ ಅನ್ನ ಸಂತರ್ಪಣೆ ಇರ್ಬೋದು ಅಥವಾ ಈ ಒಂದು ಮೈಕೋ ಅಥವಾ ಇದಿರ್ಬೋದು. ಅಂಥ ಸಂದರ್ಭದಲ್ಲಿ ಪರಿಸರದಿಂದವ ಏನಾದರೂ ಒಂದು ನಿಮಗೆ ಗೌಜಿ ಆಗ್ತದೆ, ತೊಂದರೆ ಆಗ್ತದೆ ಹಾಗೆ ಹೇಳುವಂಥದ್ದು ಏನಾದರೂ ಒಂದು ಜನರಿಂದ ಒಂದು ಇಲ್ಲ ಜನರ ಸಹಕಾರ ಭಾಳಷ್ಟಿದೆ. ಇಲ್ಲಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಜನ ಆಗಲಿ, ನಮ್ಮ ಕುಮಟಾದ ನಾಗರಿಕರಾಗಲಿ ಎಲ್ಲ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಈ ಗಣಪತಿಯನ್ನು ವಿಸರ್ಜನೆ ಎಲ್ಲಿ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ ತಾರಿಬಾಗಲ್ ಅಂತ ಸಣ್ಣ ಬಂದರಿನಲ್ಲಿ ಮಾಡ್ತಾ ಇದ್ದೇವೆ. ನಾಳೆ ಇಲ್ಲಿಂದ ಮೆರವಣಿಗೆ ಇಲ್ಲಿಂದ ಮೂರ್ಕಟ್ಟೆಯಿಂದ ಬಸ್ತಿಪೇಟೆ ತಿರುಗಿ ಆಮೇಲೆ ಸುಭಾಷ್ ರೋಡಿಂದ ಇಲ್ಲಿ ತಾರಿಬಾಗಿಲಿಗೆ ಹೋಗ್ತೇವೆ, ವಿಸರ್ಜನೆ ಮಾಡ್ತೇವೆ. ತುಂಬ ಧನ್ಯವಾದಗಳು.